ಈ ವಿಡಿಯೋದಾಗ ನಾವು ಲೋ ಲೆವೆಲ್ ಡಿಸೈನ್ ಆಫ್ ಸ್ಪ್ಲಿಟ್ ವೈಸ್ ಆಪ್ ನೋಡೋಣ ಅಂತ. ಸ್ಪ್ಲಿಟ್ ವೈಸ್ ಆಪ್ ಎಕ್ಸ್ಪೆನ್ಸ್ ನ ಮ್ಯಾನೇಜ್ ಮಾಡಕ್ ಯೂಸ್ ಮಾಡ್ತೀವಿ. ಸ್ಪ್ಲಿಟ್ ವೈಸ್ ಆಪ್ ದಾಗ ಯೂಸರ್ಸ್ ನ ಆಡ್ ಮಾಡಬಹುದ, ಗ್ರೂಪ್ ಕ್ರಿಯೇಟ್ ಮಾಡಬಹುದ, ಕ್ರಿಯೇಟ್ ಮಾಡಿರುವಂತ ಗ್ರೂಪ್ ದಾಗ ಯೂಸರ್ಸ್ ನ ಆಡ್ ಮಾಡಬಹುದ, ಎಕ್ಸ್ಪೆನ್ಸಸ್ ನ ನಾವು ವಿದಿನ್ ಗ್ರೂಪ್ ಬರೆ ಇಲ್ಲಾಂದ್ರ ಔಟ್ಸೈಡ್ ದರ ಗ್ರೂಪ್ ಬರೆ ನಾವು ಕ್ರಿಯೇಟ್ ಮಾಡಬಹುದ. ಈ ಎಕ್ಸ್ಪೆನ್ಸ್ ನಾವು ಕ್ರಿಯೇಟ್ ಮಾಡಿದೀವಿ ಅಂತಂದ್ರ ಈ ಎಕ್ಸ್ಪೆನ್ಸ್ ವಿದಿನ್ ಗ್ರೂಪ್ ದಾಗ ಎಷ್ಟು ಮೆಂಬರ್ಸ್ ಇರ್ತಾರಲ್ಲ ಅಷ್ಟ ಮಂದಿ ನಡಬರ್ಕ ಆ ಎಕ್ಸ್ಪೆನ್ಸ್ ಅಮೌಂಟ್ ಸ್ಪ್ಲಿಟ್ ಆಕೈತಿ. ಇನ್ ಕೇಸ್ ನಾವು ಎಕ್ಸ್ಪೆನ್ಸ್ ನ ಔಟ್ಸೈಡ್ ದ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ ಅಂತಂದ್ರ ನಾವ ಆ ಎಕ್ಸ್ಪೆನ್ಸ್ ಕ್ರಿಯೇಟ್ ಮಾಡೋ ಟೈಮ್ದಾಗ ಆ ಎಕ್ಸ್ಪೆನ್ಸ್ ಎಷ್ಟ್ ಮಂದಿ ನಡ್ಬರ್ಕ್ ಸ್ಪ್ಲಿಟ್ ಆಗ್ಬೇಕು ಅನ್ನೋದು ನಾವ ಯು ಐ ದಾಗ ಸೆಲೆಕ್ಟ್ ಮಾಡಿ ಕಳಿಸ್ತೀವಿ. ಅವಾಗ ಸ್ಪ್ಲಿಟ್ ವೈಸ್ ಆಪ್ ಏನ್ ಮಾಡ್ತೈತಿ ಅಂತಂದ್ರ ಆ ಎಕ್ಸ್ಪೆನ್ಸಸ್ ನ ಸ್ಪ್ಲಿಟ್ ಮಾಡ್ತೈತಿ ಅಮಾಂಗ್ ದ ಯೂಸರ್ಸ್. ಸೊ ಈ ಎಕ್ಸ್ಪೆನ್ಸ್ ಕ್ರಿಯೇಟ್ ಮಾಡೋ ಟೈಮ್ದಾಗ ನಮ್ಗ ಇನ್ನೊಂದು ಪ್ಯಾರಾಮೀಟರ್ ಕಳಿಸ್ತೀವಿ ನಾವು, ಎಕ್ಸ್ಪೆನ್ಸ್ ಸ್ಪ್ಲಿಟ್ ಟೈಪ್ ಅಂತ ಹೇಳಿ. ಈ ಎಕ್ಸ್ಪೆನ್ಸ್ ಸ್ಪ್ಲಿಟ್ ಟೈಪ್ ಅಂತಂದ್ರೆ ನಾವು ಎಕ್ಸ್ಪೆನ್ಸ್ ನ ಈಕ್ವಲ್ ಆಗಿ ಸ್ಪ್ಲಿಟ್ ಮಾಡಬೇಕು, ಏನ್ ಅನ್ಇಕ್ವಲ್ ಆಗಿ ಸ್ಪ್ಲಿಟ್ ಮಾಡಬೇಕು, ಏನ್ ಪರ್ಸೆಂಟೇಜ್ ವೈಸ್ ಸ್ಪ್ಲಿಟ್ ಮಾಡ್ಬೇಕಾ ಅನ್ನೋದು ಮೆನ್ಷನ್ ಮಾಡಕ್ ನಾವ್ ಈ ಫೀಲ್ಡ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಅಂತೇಳಿ 4 ಜನ ಯೂಸರ್ಸ್ ಅದಾರ ಅಥವಾ ಫ್ರೆಂಡ್ಸ್ ಅದಾರ. ಇವ್ರು 4 ಜನ ರೆಸ್ಟೋರೆಂಟ್ ಹೋಗಿ ಊಟ ಮಾಡ್ಯಾರ. ಆ ಊಟದ ಅಮೌಂಟ್ ₹800 ನ ಎ ಅನ್ನುವಂತ ಯೂಸರ್ ಪೇ ಮಾಡ್ಯಾನ. ಅವ ಸ್ಪ್ಲಿಟ್ ವೈಸ್ ಆಪ್ ಬಂದ ಈ ಎಕ್ಸ್ಪೆನ್ಸ್ ಅಮೌಂಟ್ ಆಫ್ 800 ಕ್ರಿಯೇಟ್ ಮಾಡ್ತಾನ. ಕ್ರಿಯೇಟ್ ಮಾಡಿ ಎಕ್ಸ್ಪೆನ್ಸ್ ಸ್ಪ್ಲಿಟ್ ಟೈಪ್ ಈಕ್ವಲ್ ಅಂತ ಸೆಲೆಕ್ಟ್ ಮಾಡಿ ಆ ಎಕ್ಸ್ಪೆನ್ಸ್ ಅಮೌಂಟ್ ಬಿ ಸಿ ಡಿ ನಡ್ಬರ್ಕ ಶೇರ್ ಆಗ್ಬೇಕಂತೇಳಿ ಅವ ಸ್ಪ್ಲಿಟ್ ವೈಸ್ ಆಪ್ ದಾಗ ಚೂಸ್ ಮಾಡ್ತಾನ. ಅವಾಗ ನಮ್ದು ಬ್ಯಾಲೆನ್ಸ್ ಶೀಟ್ ದಾಗ ಏನ್ ಹಾಕೈತಿ ಅಂತಂದ್ರೆ ಯೂಸರ್ ಎ ಬ್ಯಾಲೆನ್ಸ್ ಶೀಟ್ ದಾಗ ಬಿ ಸಿ ಡಿ 3 ಜನ 200 ಈಚ್ ಏಕ ಕೊಡ್ಬೇಕ ಅಂತೇಳಿ ಎ ಬ್ಯಾಲೆನ್ಸ್ ಶೀಟ್ ದಾಗ ತೋರಿಸ್ತೈತಿ. ಬಿ ಲಾಗಿನ್ ಆದಂದ್ರ ಬಿ ಏನ್ ತೋರಿಸ್ತೈತಿ ಅಂದ್ರ ಬಿ ಹ್ಯಾಸ್ ಟು ಗಿವ್ ₹200 ಟು ಎ ಅಂತೇಳಿ ತೋರಿಸ್ತೈತಿ. ಹಂಗ ಸಿ ಗ ಡಿ ಗ ₹200 ಕೊಡ್ಬೇಕ ಎ ಅಂತೇಳಿ ತೋರಿಸ್ತೈತಿ. ಇಷ್ಟ ಸ್ಪ್ಲಿಟ್ ವೈಸ್ ಆಪ್ ದ ಹೈ ಲೆವೆಲ್. ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಏನೇನಂತಂದ್ರ ನಾವ ಫ್ರೆಂಡ್ಸ್ ನ ಆಡ್ ಮಾಡಾಕ, ಡಿಲೀಟ್ ಮಾಡಾಕ, ಅಪ್ಡೇಟ್ ಮಾಡಾಕ ಬಿಡ್ಬೇಕ. ಗ್ರೂಪ್ ನ ಆಡ್ ಮಾಡಾಕ, ಡಿಲೀಟ್ ಮಾಡಾಕ, ಅಪ್ಡೇಟ್ ಮಾಡಾಕ ಬಿಡ್ಬೇಕ. ಅದ ಮ್ಯಾನೇಜ್ ಫ್ರೆಂಡ್ಸ್, ಮ್ಯಾನೇಜ್ ಗ್ರೂಪ್. ಒಂದ್ಸಲ ನಾವು ಗ್ರೂಪ್ ಕ್ರಿಯೇಟ್ ಮಾಡಿದೀವಿ ಅಂದ್ರ ಅದ್ರೊಳಗ ನಾವು ಫ್ರೆಂಡ್ಸ್ ನ ಆಡ್ ಮಾಡಾಕ ಆಪ್ಷನ್ ಕೊಡ್ಬೇಕ. ಎಕ್ಸ್ಪೆನ್ಸ್ ನ ಕ್ರಿಯೇಟ್ ಮಾಡಾಕ, ಡಿಲೀಟ್ ಮಾಡಾಕ, ಅಪ್ಡೇಟ್ ಮಾಡಾಕ ಬಿಡ್ಬೇಕ ವಿದಿನ್ ಅ ಗ್ರೂಪ್, ಔಟ್ಸೈಡ್ ದ ಗ್ರೂಪ್. ಸ್ಪ್ಲಿಟ್ ಕೆಪಾಬಿಲಿಟೀಸ್ ನಾವ್ ಆಡ್ ಮಾಡ್ಬೇಕ. ನಾವ್ ಯಾವ ರೀತಿ ಎಕ್ಸ್ಪೆನ್ಸ್ ನ ಸ್ಪ್ಲಿಟ್ ಮಾಡ್ಬೇಕಂತೀವ, ಈಕ್ವಲ್ ಆಗಿ ಮಾಡ್ಬೇಕಂತೀವೋ, ಪರ್ಸೆಂಟೇಜ್ ವೈಸ್ ಮಾಡ್ಬೇಕಂತೀವೋ, ಏನ್ ಅನ್ಇಕ್ವಲ್ ಆಗಿ ಸ್ಪ್ಲಿಟ್ ಮಾಡ್ಬೇಕಂತೀವೋ ಅನ್ನುವಂತ ಕೆಪಾಬಿಲಿಟೀಸ್ ನ ಕೊಡ್ಬೇಕ. ಬ್ಯಾಲೆನ್ಸ್ ಶೀಟ್ ಪ್ರತಿಯೊಬ್ಬ ಯೂಸರ್ಗು ನಾವು ಬ್ಯಾಲೆನ್ಸ್ ಶೀಟ್ ಮೇಂಟೈನ್ ಮಾಡ್ಬೇಕ. ಇಷ್ಟ ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಆಫ್ ಸ್ಪ್ಲಿಟ್ ವೈಸ್ ಆಪ್. ಅಬ್ಜೆಕ್ಟ್ಸ್ ಯಾವ್ಯಾವ ಅದಾವ ಅಂತಂದ್ರೆ ಹೈ ಲೆವೆಲ್ ದಾಗ ಸ್ಪ್ಲಿಟ್ ವೈಸ್, ಯೂಸರ್, ಗ್ರೂಪ್, ಎಕ್ಸ್ಪೆನ್ಸ್, ಸ್ಪ್ಲಿಟ್, ಬ್ಯಾಲೆನ್ಸ್ ಶೀಟ್ ಇಷ್ಟ ಹೈ ಲೆವೆಲ್ ದಾಗ ಆಬ್ಜೆಕ್ಟ್ಸ್ ಅದಾವ. ಸೊ ನಮ್ದು ಫಸ್ಟ್ ಆಬ್ಜೆಕ್ಟ್ ಎಕ್ಸ್ಪೆನ್ಸ್ ದಾಗ ಎಕ್ಸ್ಪೆನ್ಸ್ ಐಡಿ ಐತಿ. ಡಿಸ್ಕ್ರಿಪ್ಷನ್ ಅಂದ್ರೆ ನಾವು ಎಕ್ಸ್ಪೆನ್ಸ್ ನ ಎದಕ್ ಕ್ರಿಯೇಟ್ ಮಾಡಾಕತ್ತೀವ ಅನ್ನೋದು ನಾವು ಡಿಸ್ಕ್ರಿಪ್ಷನ್ ದಾಗ ಮೆನ್ಷನ್ ಮಾಡ್ತೀವ. ಎಕ್ಸ್ಪೆನ್ಸ್ ಅಮೌಂಟ್, ಸೊ ನಾವು ಎಕ್ಸ್ಪೆನ್ಸ್ ನ ಎಷ್ಟು ಅಮೌಂಟ್ ಕ್ರಿಯೇಟ್ ಮಾಡಾಕ್ತಿವಿ ಅನ್ನೋದು ಇದು ಇಂಡಿಕೇಟ್ ಮಾಡ್ತೈತಿ. ಎಕ್ಸ್ಪೆನ್ಸ್ ಐಡಿ ಏನೈತಲ್ಲ, ನಾವು ಎಕ್ಸ್ಪೆನ್ಸ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದಾಗ ಕ್ರಿಯೇಟ್ ಮಾಡ್ತೀವಿ. ಇದು ಏನ್ ಮಾಡ್ತೈತಿ ಅಂತಂದ್ರೆ ಎಕ್ಸ್ಪೆನ್ಸ್ ನ ಯುನಿಕ್ ಆಗಿ ಐಡೆಂಟಿಫೈ ಮಾಡ್ತೈತಿ. ಹೂ ಪೇಡ್ ದ ಬಿಲ್, ಬೇಸಿಕಲಿ ಆ ಎಕ್ಸ್ಪೆನ್ಸ್ ಅಮೌಂಟ್ ಯಾರು ಪೇ ಮಾಡ್ಯಾರ ಅನ್ನೋದು ಈದ ಇನ್ಫಾರ್ಮೇಶನ್ ಕ್ಯಾಪ್ಚರ್ ಮಾಡ್ತೈತಿ ಹೂ ಪೇಡ್ ದ ಬಿಲ್ ಅಂತೇಳಿ. ಸೊ ಇದು ನಾವ್ ಎದಕ್ ಕ್ರಿಯೇಟ್ ಮಾಡ್ಕೊಂತೀವಿ ಅಂತಂದ್ರೆ ಯಾವಾಗ್ಲೂ ಯಾರು ಎಕ್ಸ್ಪೆನ್ಸ್ ನ ಕ್ರಿಯೇಟ್ ಮಾಡ್ತಿರ್ತಾರಲ್ಲ ಅವರ ಬಿಲ್ ಪೇ ಮಾಡಿರ್ಬೇಕಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ರೆಸ್ಟೋರೆಂಟ್ ಹೋಗ್ಯಾರ, ಎ ಬಿಲ್ ಪೇ ಮಾಡ್ಯಾನ, ಆದ್ರ ಅವ್ನ ಇಂಟರ್ನೆಟ್ ವರ್ಕ್ ಆಗೋದಿಲ್ಲ, ಬೇರೆ ಏನಾರ ಇಶ್ಯೂ ಐತಿ. ಆ ಟೈಮ್ದಾಗ ಮರೆತ್ ಹೋಗ್ಬಾರ್ದು ಅನ್ನೋ ಕಾರಣಕ್ಕ ಬಿ ನ ಎಕ್ಸ್ಪೆನ್ಸ್ ಕ್ರಿಯೇಟ್ ಮಾಡಾಕತ್ತಾನ. ಅವೇನ್ ಮಾಡಾಕತ್ತಾನ, ಹೂ ಪೇಡ್ ದ ಬಿಲ್ ದಾಗ ಎ ಯೂಸರ್ ಅಂತ ಹೇಳಿ ಮೆನ್ಷನ್ ಮಾಡಾಕ್ತಾನ. ಸೊ ಈ ರೀತಿ ಸಿನಾರಿಯೋ ಸಲುವಾಗಿ ಹೂ ಪೇಡ್ ದ ಬಿಲ್ ಅಂತೇಳಿ ನಾವೇನ್ ಮಾಡಾಕತ್ತೀವ, ಆಬ್ಜೆಕ್ಟ್ ನ ಫೀಲ್ಡ್ ನ ನಾವ ಎಕ್ಸ್ಪೆನ್ಸ್ ದಾಗ ಇಟ್ಕೊಳಕತ್ತೀವ. ಎಕ್ಸ್ಪೆನ್ಸ್ ಸ್ಪ್ಲಿಟ್ ಟೈಪ್ ಇದು ಎನುಮರೇಷನ್, ಈಕ್ವಲ್, ಅನ್ಇಕ್ವಲ್, ಪರ್ಸೆಂಟೇಜ್ ಅಂತ ಹೇಳಿ ಇದ್ರದ್ದು ವ್ಯಾಲ್ಯೂಸ್. ಎಕ್ಸ್ಪೆನ್ಸ್ ನಾವು ಕ್ರಿಯೇಟ್ ಮಾಡಿದಾಗ ಆ ಎಕ್ಸ್ಪೆನ್ಸ್ ಅಮೌಂಟ್ ಎಷ್ಟ್ ಮಂದಿ ನಡ್ಬರ್ಕ ಸ್ಪ್ಲಿಟ್ ಆಗ್ಬೇಕಂತ ಮೆನ್ಷನ್ ಮಾಡ್ಬೇಕ. ಅದಕ್ ನಾವ ಇಲ್ಲಿ ಅರೇ ಲಿಸ್ಟ್ ಆಫ್ ಸ್ಪ್ಲಿಟ್ ಅಂತ ಹೇಳಿ ತಗೊಂಡಿವು. ಈ ಸ್ಪ್ಲಿಟ್ ದಾಗ ಯೂಸರ್, ಅಮೌಂಟ್ ಅಂತ ಹೇಳಿ 2 ಫೀಲ್ಡ್ ಅದಾವ.
ಎಕ್ಸ್ಪೆನ್ಸ್ ಅನ್ನೋದು ಟಂಬ್ ಆಬ್ಜೆಕ್ಟ್. ಸೊ ಎಕ್ಸ್ಪೆನ್ಸ್ ನ ಕ್ರಿಯೇಟ್ ಮಾಡಾಕ, ಡಿಲೀಟ್ ಮಾಡಾಕ, ಅಪ್ಡೇಟ್ ಮಾಡಾಕ ನಾವ ಎಕ್ಸ್ಪೆನ್ಸ್ ಕಂಟ್ರೋಲರ್ ಅಂತ ಹೇಳಿ ಒಂದು ಆಬ್ಜೆಕ್ಟ್ ಕ್ಲಾಸ್ ಬರ್ಕೊಂಡಿವ. ಸೊ ನಾವಿಲ್ಲಿ ಏನ್ ಅಸ್ಯೂಮ್ ಮಾಡ್ಕೊಳಕತ್ತೀವಿ ಅಂತಂದ್ರ ಬೇಸಿಕಲಿ ಯು ಐ ಕ್ಲೈಂಟ್ ಏನ್ ಮಾಡ್ತೈತಿ, ಕ್ಲೈಂಟ್ ದಾಗ ಎಕ್ಸ್ಪೆನ್ಸ್ ನಾವ ಕ್ರಿಯೇಟ್ ಮಾಡೋ ಟೈಮ್ ದಾಗ ನಾವೇನ್ ಮಾಡ್ತೀವಿ, ಎಕ್ಸ್ಪೆನ್ಸ್ ಅಮೌಂಟ್ ಕೊಡ್ತೀವ, ಎಕ್ಸ್ಪೆನ್ಸ್ ಸ್ಪ್ಲಿಟ್ ಟೈಪ್ ಕೊಡ್ತೀವ. ಆಮೇಲೆ ಆ ಎಕ್ಸ್ಪೆನ್ಸ್ ಅಮೌಂಟ್ ಎಷ್ಟ್ ಮಂದಿ ನಡ್ಬರ್ಕ ಸ್ಪ್ಲಿಟ್ ಆಗ್ಬೇಕಂತ ಹೇಳಿ ನಾವ್ ಏನ್ ಮಾಡ್ತೈತಿ, ಯು ಐ ದಾಗ ನಾವ್ ಏನ್ ಮಾಡ್ತೀವಿ, ಸೆಲೆಕ್ಟ್ ಮಾಡ್ತೀವ. ಸೊ ಅವಾಗ ಕ್ಲೈಂಟ್ ಏನ್ ಮಾಡ್ಬೇಕ, ಕ್ರಿಯೇಟ್ ಎಕ್ಸ್ಪೆನ್ಸ್ ಅಂತ ಹೇಳಿ ಕರೆದು ಇವೆಲ್ಲಾ ಪ್ಯಾರಾಮೀಟರ್ ನಮ್ ಬ್ಯಾಕ್ ಎಂಡ್ ಕಳಿಸ್ತೈತಿ. ಈ ಸ್ಪ್ಲಿಟ್ ದಾಗ ಏನೈತಿ, ಯೂಸರ್ ಅಮೌಂಟ್ ನಾವ್ ಇಲ್ಲಿ ಏನ್ ಅಸಂಪ್ಷನ್ ಮಾಡ್ಕೊಳಕತ್ತೀವಿ ಅಂತಂದ್ರೆ ಬೇಸ್ಡ್ ಆನ್ ದ ಸ್ಪ್ಲಿಟ್ ಟೈಪ್ ಯು ಐ ನ ಆ ಲಾಜಿಕ್ ಬರ್ಕೊಂಡೈತಿ. ಅಂದ್ರೆ ಅಮೌಂಟ್ ಏನೈತಿಲ್ಲ ಯೂಸರ್ ಎಷ್ಟು ಪೇ ಮಾಡ್ಬೇಕು ಅನ್ನೋದು ಯೂಸರ್ ಅನ್ನ ನಮಗ ಕಳ್ಸಾಕತೈತಿ ಅಂತ ಹೇಳಿ ನಾವಿಲ್ಲಿ ಅಸಂಪ್ಷನ್ ಮಾಡ್ಕೊಳಕತ್ತೀವ. ಸೊ ಈಗ ಎ ಅನ್ನುವಂತ ಯೂಸರ್ ಏನ್ ಮಾಡ್ಯಾನ, ಎಕ್ಸ್ಪೆನ್ಸ್ ಕ್ರಿಯೇಟ್ ಮಾಡೋಣ ಆಫ್ 800 ಅಂತ ಹೇಳಿ. ಎಕ್ಸ್ಪೆನ್ಸ್ ಸ್ಪ್ಲಿಟ್ ಟೈಪ್ ಏನೈತಿ, ಈಕ್ವಲ್ ಅಂತ ಸೆಲೆಕ್ಟ್ ಮಾಡ್ಯಾನ. ಅವಾಗ ಈ ಸ್ಪ್ಲಿಟ್ ಅರೇದಾಗ ಏನೈತಿ ಅಂದ್ರೆ ಬಿ 200 ಕೊಡ್ಬೇಕ, ಸಿ 200 ಕೊಡ್ಬೇಕ, ಡಿ 200 ಕೊಡ್ಬೇಕ ಅಂತ ಹೇಳಿ ಬಂದೈತಿ. ಫೈನ್. ಸೊ ಈಗ ಕ್ಲೈಂಟ್ ಈ ಅಮೌಂಟ್ ಕಳಿಸಿರ್ತೈತಲ್ಲ, ಅವಾಗ ನಾವು ಬ್ಯಾಕ್ ಎಂಡ್ ದ ವೆರಿಫೈ ಮಾಡ್ಬೇಕ. ಈಗ ಏನ್ ಇದು ಸ್ಪ್ಲಿಟ್ ಅರೇ ಕರೆಕ್ಟ್ ಐತೋ ಇಲ್ಲೋ, ವಾಟ್ ಕ್ಲೈಂಟ್ ಏನ್ ಕ್ಯಾಲ್ಕುಲೇಟ್ ಮಾಡಿ ಕಳ್ಸಿತ್ಲೋ ಕರೆಕ್ಟ್ ಐತ್ಲೋ ಅಂತ ನಾವು ವೆರಿಫೈ ಮಾಡ್ಬೇಕ. ಅದ್ರ ಸಲುವಾಗಿ ನಾವ್ ಏನ್ ಮಾಡ್ಕೊಂಡಿವಿ ಅಂತಂದ್ರ ಎಕ್ಸ್ಪೆನ್ಸ್ ಲಿಸ್ಟ್ ಅಂತ ಹೇಳಿ ಒಂದ ಇಂಟರ್ಫೇಸ್ ಬರ್ಕೊಂಡಿವ. ಈ ಇಂಟರ್ಫೇಸ್ ಒಳಗಡೆ ವ್ಯಾಲಿಡೇಟ್ ಸ್ಪ್ಲಿಟ್ ರಿಕ್ವೆಸ್ಟ್ ಅಂತ ಹೇಳಿ ಒಂದ್ ಮೆಥಡ್ ಐತಿ. ಇದ ಸ್ಪ್ಲಿಟ್ ಅರೇ ಲಿಸ್ಟ್ ಆಫ್ ಸ್ಪ್ಲಿಟ್ ಆಸ್ ಅ ಪ್ಯಾರಾಮೀಟರ್, ಆಮೇಲೆ ಸ್ಪ್ಲಿಟ್ ಟೈಪ್ ಆಸ್ ಅ ಪ್ಯಾರಾಮೀಟರ್ ಆಗಿ ತೊಗೊಳಕತೈತಿ. ಸೊ ಈ ಇಂಟರ್ಫೇಸ್ ನ ಈಕ್ವಲ್ ಎಕ್ಸ್ಪೆನ್ಸ್ ಸ್ಪ್ಲಿಟ್, ಅನ್ಇಕ್ವಲ್ ಎಕ್ಸ್ಪೆನ್ಸ್ ಸ್ಪ್ಲಿಟ್, ಪರ್ಸೆಂಟೇಜ್ ಎಕ್ಸ್ಪೆನ್ಸ್ ಸ್ಪ್ಲಿಟ್ ಅನ್ನುವಂತ ಕಾಂಕ್ರೀಟ್ ಕ್ಲಾಸಸ್ ಈ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೊಳಕತ್ತಾವ. ಇದ್ರ ನಾವು ಲಾಜಿಕ್ ಬರ್ಕೊಂದಿವಿ. ಬೇಸಿಕಲಿ ಏನ್ ಲಾಜಿಕ್ ಮಾಡ್ಕೊಂದಿವ ಅಂತಂದ್ರೆ, ಇನ್ ಕೇಸ್ ಈಕ್ವಲ್ ಸ್ಪ್ಲಿಟ್ ಇತ್ತಂದ್ರ ನಾವ ಸ್ಪ್ಲಿಟ್ ಅರೇದಾಗ ಇಟರೇಟ್ ಮಾಡಿ ಎಲ್ಲಾ ಯೂಸರ್ ನಡಬರ್ಕ ಎಕ್ಸ್ಪೆನ್ಸ್ ಅಮೌಂಟ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೈತಿ ಇಲ್ಲೋ ಅಂತ ಹೇಳಿ ವೆರಿಫೈ ಮಾಡ್ತೀವಿ. ಹಂಗ ಪರ್ಸೆಂಟೇಜ್ ವೈಸ್ ಸ್ಪ್ಲಿಟ್ ಟೈಪ್ ಇತ್ತಂದ್ರೆ ಇದು ಪರ್ಸೆಂಟೇಜ್ ಎಕ್ಸ್ಪೆನ್ಸ್ ಸ್ಪ್ಲಿಟ್ ಏನ್ ಮಾಡ್ತಿದ್ವಿ, ಕರೆಕ್ಟ್ ಪರ್ಸೆಂಟೇಜ್ ವೈಸ್ ಯೂಸರ್ಸ್ ನಡಬರ್ಕ ಅಮೌಂಟ್ ಸ್ಪ್ಲಿಟ್ ಆಗೈತಿಲ್ಲೋ ಅಂತ ಹೇಳಿ ನೋಡ್ತಿದ್ವಿ. ಸೊ ಇದ್ರ ಸಲುವಾಗಿ ನಾವ್ ಏನ್ ಮಾಡ್ಕೊಂತೀವಿ ಅಂತಂದ್ರೆ ಎಕ್ಸ್ಪೆನ್ಸ್ ಸ್ಪ್ಲಿಟ್ ಕಂಟ್ರೋಲರ್ ಒಳಗಡೆ ನಾವ ಸ್ಪ್ಲಿಟ್ ಫ್ಯಾಕ್ಟರಿ ಅಂತ ಹೇಳಿ ಒಂದು ಕ್ಲಾಸ್ ತಗೊಳಕತ್ತೀವ. ಈ ಸ್ಪ್ಲಿಟ್ ಫ್ಯಾಕ್ಟರಿ ಇದು ಬೇಸಿಕಲಿ ಫ್ಯಾಕ್ಟರಿ ಡಿಸೈನ್ ಪ್ಯಾಟರ್ನ್ ಬೇಸ್ಡ್ ಆನ್ ದ ಸ್ಪ್ಲಿಟ್ ಟೈಪ್ ನಮಗ ರಿಸ್ಪೆಕ್ಟಿವ್ ಕಾಂಕ್ರೀಟ್ ಕ್ಲಾಸ್ ಆಫ್ ಎಕ್ಸ್ಪೆನ್ಸ್ ಲಿಸ್ಟ್ ಕೊಡ್ತೈತಿ. ಓಕೆ, ಅಂದ್ರೆ ಇದು ಈಕ್ವಲ್ ಸ್ಪ್ಲಿಟ್ ಐತು, ಅನ್ಇಕ್ವಲ್ ಸ್ಪ್ಲಿಟ್ ಐತು, ಪರ್ಸೆಂಟೇಜ್ ಎಕ್ಸ್ಪೆನ್ಸ್ ಸ್ಪ್ಲಿಟ್ ಐತು, ಆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ನಮಗ ಇದು ಕೊಡ್ತೈತಿ. ಇದು ಎಕ್ಸ್ಪೆನ್ಸ್ ಸ್ಪ್ಲಿಟ್ ಆಗ್ಬೇಕಿದು ಲಿಸ್ಟ್ ಅಲ್ಲ ಇದು. ಸೊ ಇನ್ ಕೇಸ್ ಸ್ಪ್ಲಿಟ್ ಟೈಪ್ ಈಕ್ವಲ್ ಇತ್ತಂದ್ರ ಇದು ಸ್ಪ್ಲಿಟ್ ಫ್ಯಾಕ್ಟರಿ ಏನ್ ಮಾಡ್ತೈತಿ, ಚೆಕ್ ಮಾಡ್ತೈತಿ ಸ್ಪ್ಲಿಟ್ ಟೈಪ್ ಯಾವ್ದೈತಿ. ಇನ್ ಕೇಸ್ ಈಕ್ವಲ್ ಇತ್ತಂದ್ರ ಈಕ್ವಲ್ ಎಕ್ಸ್ಪೆನ್ಸ್ ಸ್ಪ್ಲಿಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಕೊಡ್ತೈತಿ. ಸೊ ಈ ಈಕ್ವಲ್ ಎಕ್ಸ್ಪೆನ್ಸ್ ಸ್ಪ್ಲಿಟ್ ಬಂತಲ್ಲ, ಅದ್ರ ಮ್ಯಾಗ ನಾವೇನ್ ಮಾಡ್ತೀವಿ, ವ್ಯಾಲಿಡೇಟ್ ಸ್ಪ್ಲಿಟ್ ರಿಕ್ವೆಸ್ಟ್ ಅಂತ ಹೇಳಿ ಕರಿತೀವಿ. ಇದ್ರೊಳಗೆ ಬೇಸಿಕಲಿ ನಾವು ಕಂಡೀಷನ್ ಹಾಕೊಂಡಿರ್ತೀವಿ. ಇನ್ ಕೇಸ್ ಕ್ಲೈಂಟ್ ಕಳಿಸಿರುವಂತ ಅಮೌಂಟ್ ವ್ಯಾಲಿಡ್ ಇತ್ತಂದ್ರೆ ಇದು ಪಾಸ್ ಆಗಿ ಬರ್ತೈತಿ, ಇಲ್ಲಾಂದ್ರೆ ನಾವು ಎಕ್ಸೆಪ್ಷನ್ ಥ್ರೋ ಮಾಡ್ತೀವಿ. ಒಂದ್ಸಲ ನಮ್ದು ಇದು ವ್ಯಾಲಿಡೇಷನ್ ಪಾಸ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ಎಕ್ಸ್ಪೆನ್ಸ್ ಅದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ. ಎಕ್ಸ್ಪೆನ್ಸ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ ತಕ್ಷಣ ನಮ್ಗೆ ಎಕ್ಸ್ಪೆನ್ಸ್ ಐಡಿ ಬಂತ. ಈಗ ನಮ್ದು ಎಕ್ಸ್ಪೆನ್ಸ್ ಸಕ್ಸಸ್ಫುಲಿ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಕೆಲಸ ಏನಾಯ್ತಂದ್ರೆ ನಮ್ದು ಬ್ಯಾಲೆನ್ಸ್ ಶೀಟ್ ಅಪ್ಡೇಟ್ ಆಗ್ಬೇಕು. ಯಾರು ಎಕ್ಸ್ಪೆನ್ಸ್ ಕ್ರಿಯೇಟ್ ಮಾಡ್ಯಾರ ಅವ್ರದ್ದು ಆಗ್ಬೇಕ, ಆಮೇಲೆ ಸ್ಪ್ಲಿಟ್ ದಾಗ ಯಾರ್ಯಾರು ಯೂಸರ್ ಅದಾರಲ್ಲ ಅವ್ರದ್ದು ಏನಾಗ್ಬೇಕ, ಬ್ಯಾಲೆನ್ಸ್ ಶೀಟ್ ಅಪ್ಡೇಟ್ ಆಗ್ಬೇಕ. ಅದ್ರ ಸಲುವಾಗಿ ನಾವು ಬ್ಯಾಲೆನ್ಸ್ ಶೀಟ್ ಕಂಟ್ರೋಲರ್ ಫೀಲ್ಡ್ ತಗೊಂಡಿವಿ ಎಕ್ಸ್ಪೆನ್ಸ್ ಕಂಟ್ರೋಲರ್. ಇದು ಬ್ಯಾಲೆನ್ಸ್ ಶೀಟ್ ಕಂಟ್ರೋಲರ್ ಏನ್ ಮಾಡ್ತೈತಿ ಅಂತಂದ್ರ ಇವ್ರದ್ದು ಎಲ್ಲಾರ್ದು ಅಂದ್ರೆ ಎಕ್ಸ್ಪೆನ್ಸ್ ಯಾರು ಕ್ರಿಯೇಟ್ ಮಾಡ್ಯಾರ, ಸ್ಪ್ಲಿಟ್ ದಾಗ ಎಷ್ಟು ಮಂದಿ ಯೂಸರ್ ಅದಾರಲ್ಲ ಅಷ್ಟ ಎಲ್ಲಾರ್ದು ಬ್ಯಾಲೆನ್ಸ್ ಶೀಟ್ ಅಪ್ಡೇಟ್ ಮಾಡೋ ಕೆಲಸ ಇದು ಬ್ಯಾಲೆನ್ಸ್ ಶೀಟ್ ಕಂಟ್ರೋಲರ್ ಮಾಡ್ತೈತಿ. ಸೊ ನಾವ್ ಇಲ್ಲಿ ತನ UML ಡಯಾಗ್ರಾಮ್ ನೋಡಿದವ್ರು ಈ ರೀತಿ ಕಾಣ್ತೈತಿ. ಎಕ್ಸ್ಪೆನ್ಸ್ ಅನ್ನೋದು ನಮ್ದು ಕೋರ್ ಆಬ್ಜೆಕ್ಟ್. ಎಕ್ಸ್ಪೆನ್ಸ್ ದಾಗ ಎಕ್ಸ್ಪೆನ್ಸ್ ಸ್ಪ್ಲಿಟ್ ಟೈಪ್ ಐತಿ. ಇದು ಎನ್ಯುಮರೇಷನ್, ಈಕ್ವಲ್ ಅನ್ಇಕ್ವಲ್ ಪರ್ಸೆಂಟೇಜ್ ಅಂತ ಹೇಳಿದ್ರ ವ್ಯಾಲ್ಯೂ. ಎಕ್ಸ್ಪೆನ್ಸ್ ದಾಗ ಎನ್ ನಂಬರ್ ಆಫ್ ಸ್ಪ್ಲಿಟ್ಸ್ ಇರ್ತಾವ, ಅದಕ್ಕೆ ಎಕ್ಸ್ಪೆನ್ಸ್ ಹ್ಯಾಸ್ ಅ ಸ್ಪ್ಲಿಟ್. ಎಕ್ಸ್ಪೆನ್ಸ್ ದಾಗ ಯಾರ ಅಮೌಂಟ್ ನ ಪೇ ಮಾಡ್ಯಾರ ಅನ್ನೋದು ನಾವು ಫೀಲ್ಡ್ ನ ಕ್ಯಾಪ್ಚರ್ ಮಾಡ್ಬೇಕ, ಅದಕ್ಕೆ ಎಕ್ಸ್ಪೆನ್ಸ್ ಹ್ಯಾಸ್ ಅ ಯೂಸರ್.
ಸ್ಪ್ಲಿಟ್ ದಾಗ ಎರಡು ಫೀಲ್ಡ್ ಇರ್ತಾವ, ಅಮೌಂಟ್ ಓ ಆಮೇಲೆ ಯೂಸರ್ ಯಾರ ಆ ಅಮೌಂಟ್ ನ ಕೊಡ್ಬೇಕ ಅಂತೇಳಿ, ಅದಕ್ಕೆ ಸ್ಪ್ಲಿಟ್ ಹ್ಯಾಸ್ ಅ ಯೂಸರ್. Expense split on the interface. It is implemented by a concrete classes equal split, unequal split, percentage split. ಎಕ್ಸ್ಪೆನ್ಸ್ ಸ್ಪ್ಲಿಟ್ ಕಂಟ್ರೋಲರ್ ಏನ್ ಮಾಡ್ತೈತಿ ಅಂತಂದ್ರ ಎಕ್ಸ್ಪೆನ್ಸಸ್ ನ ಮ್ಯಾನೇಜ್ ಮಾಡ್ತೈತಿ. ಇದ್ರೊಳಗೆ ಕ್ರಿಯೇಟ್ ಎಕ್ಸ್ಪೆನ್ಸ್ ಅಂತ ಹೇಳಿ ಮೆಥಡ್ ಐತಿ. ಸೊ ಎಕ್ಸ್ಪೆನ್ಸ್ ಕಂಟ್ರೋಲರ್ ದಾಗ ಕ್ರಿಯೇಟ್ ಎಕ್ಸ್ಪೆನ್ಸ್ ಮೆಥಡ್ ದಾಗ ಬೇಸಿಕಲಿ ಸ್ಪ್ಲಿಟ್ ಟೈಪ್ ಏನೈತಿ, ಎಕ್ಸ್ಪೆನ್ಸ್ ಅಮೌಂಟ್ ಎಷ್ಟೈತಿ, ಯಾರ ಅಮೌಂಟ್ ನ ಪೇ ಮಾಡಾಕ್ತಾರ ಅಂತ ಹೇಳಿ ಈ ರೀತಿ 3 ಪ್ಯಾರಾಮೀಟರ್. ಅದ್ರ ಜೊತೆ ಆ ಎಕ್ಸ್ಪೆನ್ಸ್ ಅಮೌಂಟ್ ಎಷ್ಟು ಮಂದಿ ನಡುವಕ್ಕೆ ಸ್ಪ್ಲಿಟ್ ಆಗಬೇಕು ಅನ್ನೋದ್ರ ಸಲುವಾಗಿ ಲಿಸ್ಟ್ ಆಫ್ ಸ್ಪ್ಲಿಟ್, ಅರೆ ಲಿಸ್ಟ್ ಆಫ್ ಸ್ಪ್ಲಿಟ್ ಆಸ್ ಅ ಪ್ಯಾರಾಮೀಟರ್ ಆಗಿ ಇದಕ್ಕೆ ಬರ್ತೈತಿ. ನಮ್ದು ಫಸ್ಟ್ ಕೆಲಸ ಏನಂತಂದ್ರ ಆ ಅಮೌಂಟ್ ಬೇಸಿಕಲಿ ಯೂಸರ್ ನಡವರ್ಕ ಕರೆಕ್ಟ್ ಆಗಿ ಸ್ಪ್ಲಿಟ್ ಮಾಡಿ ಕಳ್ಸಾಕತ್ತೀವಲ್ಲ ಅನ್ನೋದು ನಾವು ವೆರಿಫಿಕೇಶನ್ ಮಾಡ್ಬೇಕ. ಅದ್ರ ಸಲುವಾಗಿ ಎಕ್ಸ್ಪೆನ್ಸ್ ಕಂಟ್ರೋಲರ್ ಒಳಗಡೆ ನಾವು ಸ್ಪ್ಲಿಟ್ ಫ್ಯಾಕ್ಟರಿ ಯೂಸ್ ಮಾಡ್ಕೊಳಕ್ತಿವಿ. ಇದು ಸ್ಪ್ಲಿಟ್ ಫ್ಯಾಕ್ಟರಿ ಏನ್ ಮಾಡ್ತೈತಿ ಅಂತಂದ್ರ ಬೇಸ್ಡ್ ಆನ್ ದ ಸ್ಪ್ಲಿಟ್ ಟೈಪ್ ಕಾಂಕ್ರೀಟ್ ಇಂಪ್ಲಿಮೆಂಟೇಷನ್ ಆಫ್ ಈಕ್ವಲ್ ಸ್ಪ್ಲಿಟ್, ಅನ್ಈಕ್ವಲ್ ಸ್ಪ್ಲಿಟ್, ಪರ್ಸೆಂಟೇಜ್ ಸ್ಪ್ಲಿಟ್ ಇದು ಒಂದು ಆಬ್ಜೆಕ್ಟ್ ನ ತಗೊಂಡ್ಬರ್ತೈತಿ. ಒಂದ್ಸಲ ನಮ್ಗೆ ಇದು ಆಬ್ಜೆಕ್ಟ್ ಸಿಕ್ತಂದ್ರ ಅದ್ರ ಒಳಗಡೆ ನಾವು ವ್ಯಾಲಿಡೇಟ್ ರಿಕ್ವೆಸ್ಟ್ ಮೆಥಡ್ ಕರಿತೀವಿ. ಒಂದ್ಸಲ ನಮ್ದು ವ್ಯಾಲಿಡೇಟ್ ರಿಕ್ವೆಸ್ಟ್ ಸಕ್ಸಸ್ಫುಲ್ ಆಯ್ತಂದ್ರ ಎಕ್ಸ್ಪೆನ್ಸ್ ಕಂಟ್ರೋಲರ್ ಒಳಗಡೆ ನಾವು ಎಕ್ಸ್ಪೆನ್ಸ್ ಆಬ್ಜೆಕ್ಟ್ ಕರೀತೀವಿ. ಸೊ ಎಕ್ಸ್ಪೆನ್ಸ್ ಕ್ರಿಯೇಟ್ ಆಯ್ತಂದ್ರ ನಮ್ದು ಇಲ್ಲಿ ಮಿಸ್ ಆಗೈತಿ. ಎಕ್ಸ್ಪೆನ್ಸ್ ಕಂಟ್ರೋಲ್ ಒಳಗಡೆ ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಕಂಟ್ರೋಲರ್ ಅಂತ ಹೇಳಿರ್ತೈತಿ. ಆ ಬ್ಯಾಲೆನ್ಸ್ ಶೀಟ್ ಕಂಟ್ರೋಲರ್ ಏನ್ ಮಾಡ್ತೈತಿ ಅಂತಂದ್ರ ಯಾರ್ ಈ ಎಕ್ಸ್ಪೆನ್ಸ್ ನ ಕ್ರಿಯೇಟ್ ಮಾಡ್ಯಾರೋ, ಆಮೇಲೆ ಸ್ಪ್ಲಿಟ್ ದಾಗ ಎಷ್ಟು ಜನ ಯೂಸರ್ಸ್ ಅದಾರೋ ಅವ್ರದ್ದು ಎಲ್ಲಾರ್ದು ಬ್ಯಾಲೆನ್ಸ್ ಶೀಟ್ ನ ಅಪ್ಡೇಟ್ ಮಾಡುವಂತ ಕೆಲಸ ಆ ಬ್ಯಾಲೆನ್ಸ್ ಶೀಟ್ ಮಾಡ್ತೈತಿ. ಇಷ್ಟ ಫ್ಲೋ ಇದೆ. ನೆಕ್ಸ್ಟ್ ಯೂಸರ್ ದಾಗ ಐಡಿ ಐತಿ, ನೇಮ್ ಐತಿ, ಯೂಸರ್ ಎಕ್ಸ್ಪೆನ್ಸ್ ಬ್ಯಾಲೆನ್ಸ್ ಶೀಟ್ ಐತಿ. ಯೂಸರ್ ಕಂಟ್ರೋಲರ್ ಕ್ಲಾಸ್ ಏನ್ ಮಾಡ್ತೈತಿ ಅಂತಂದ್ರೆ ಕ್ರೂಡ್ ಆಪರೇಷನ್ಸ್ ಆಫ್ ದ ಯೂಸರ್ ಕ್ಲಾಸಸ್ ನ ನಾವ ಯೂಸರ್ ಕಂಟ್ರೋಲ್ ಕ್ಲಾಸ್ ದಾಗ ಡಿಫೈನ್ ಮಾಡ್ಕೋತೀವಿ. ಗ್ರೂಪ್ ದಾಗ ಗ್ರೂಪ್ ಐಡಿ, ಗ್ರೂಪ್ ನ ಯುನಿಕ್ ಆಗಿ ಐಡೆಂಟಿಫೈ ಮಾಡ್ತೈತಿ. ಗ್ರೂಪ್ ನೇಮ್, ಆಮೇಲೆ ಗ್ರೂಪ್ ದಾಗ ಏನಿರ್ತಾರ ಎನ್ ನಂಬರ್ ಆಫ್ ಗ್ರೂಪ್ ಮೆಂಬರ್ಸ್ ಇರ್ತಾರ, ಅದಕ್ಕೆ ಅರೇ ಲಿಸ್ಟ್ ಆಫ್ ಯೂಸರ್ಸ್. ನಾವ ಗ್ರೂಪ್ ದಾಗ ಎಕ್ಸ್ಪೆನ್ಸಸ್ ನ ಕ್ರಿಯೇಟ್ ಮಾಡಬಹುದು. ಅದಕ್ಕೆ ಗ್ರೂಪ್ ಕ್ಯಾನ್ ಹ್ಯಾವ್ ಎನ್ ನಂಬರ್ ಆಫ್ ಎಕ್ಸ್ಪೆನ್ಸಸ್, ಅದಕ್ಕೆ ಎಕ್ಸ್ಪೆನ್ಸ್ ಲಿಸ್ಟ್. ಗ್ರೂಪ್ ದಾಗ ನಾವು ಎಕ್ಸ್ಪೆನ್ಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕಾ, ಗ್ರೂಪ್ ದಾಗ ಎಕ್ಸ್ಪೆನ್ಸ್ ಕಂಟ್ರೋಲರ್ ಬೇಕಾ, ಅದಕ್ಕೆ ಗ್ರೂಪ್ ಹ್ಯಾಸ್ ಅ ಎಕ್ಸ್ಪೆನ್ಸ್ ಕಂಟ್ರೋಲರ್. ಗ್ರೂಪ್ ಕಂಟ್ರೋಲರ್ ಯೂಸ್ ಮಾಡ್ಕೊಂಡು ನಾವ ಗ್ರೂಪ್ ನ ಕ್ರಿಯೇಟ್ ಮಾಡೋದು, ಎಡಿಟ್ ಮಾಡೋದು, ಡಿಲೀಟ್ ಮಾಡೋದು ಎಲ್ಲಾ ಕೋಡ್ ಆಪರೇಷನ್ ಪರ್ಫಾರ್ಮ್ ಮಾಡ್ತೀವಿ. ಅದಕ್ಕೆ ನಮಗೆ ಗ್ರೂಪ್ ಕಂಟ್ರೋಲರ್ ಕ್ಲಾಸ್ ಬೇಕು. ಸ್ಪ್ಲಿಟ್ ವೈಸ್ ಆಪ್ ಅಥವಾ ಸ್ಪ್ಲಿಟ್ ವೈಸ್ ಕ್ಲಾಸ್ ಇದ ನಮ್ದು ಮೇನ್ ಆಪ್. ಇದ್ರೊಳಗ ನಮ್ದ ಯೂಸರ್ ಕಂಟ್ರೋಲರ್, ಗ್ರೂಪ್ ಕಂಟ್ರೋಲರ್ ಬರ್ಕೊಂಡಿರ್ತೀವಿ. ಯೂಸರ್ ಕಂಟ್ರೋಲರ್ ಯೂಸ್ ಮಾಡ್ಕೊಂಡ ಎನ್ ನಂಬರ್ ಆಫ್ ಯೂಸರ್ಸ್ ಕ್ರಿಯೇಟ್ ಮಾಡ್ತೀವಿ. ಗ್ರೂಪ್ ಕಂಟ್ರೋಲರ್ ಯೂಸ್ ಮಾಡ್ಕೊಂಡ ಎನ್ ನಂಬರ್ ಆಫ್ ಗ್ರೂಪ್ಸ್ ನಾವ ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಆಬ್ಜೆಕ್ಟ್ ಯೂಸರ್ ಎಕ್ಸ್ಪೆನ್ಸ್ ಬ್ಯಾಲೆನ್ಸ್ ಶೀಟ್. ಇದ್ರೊಳಗೆ ನಾವ ಏನ್ ಮಾಡ್ಕೊಂತೀವಿ ಅಂತಂದ್ರೆ ಒಂದು ಮ್ಯಾಪ್ ಬರ್ಕೊಂತೀವಿ, ಯೂಸರ್ ವರ್ಸಸ್ ಬ್ಯಾಲೆನ್ಸ್ ಮ್ಯಾಪ್ ಅಂತ ಹೇಳಿ. ಸೊ ಈ ಬ್ಯಾಲೆನ್ಸ್ ದಾಗ ಏನ್ ಇರ್ತೈತಿ ಅಂತಂದ್ರ ಅಮೌಂಟ್ ಗೆಟ್ ಬ್ಯಾಕ್ ಅಂದ್ರೆ ಎಷ್ಟು ನಾವ್ ಕೊಡ್ಬೇಕ, ಎಷ್ಟು ನಮ್ಗ್ ಬರ್ಬೇಕ ಅಂತೀವಿ. ಎರಡು ಫೀಲ್ಡ್ ಇಂಡಿಕೇಟ್ ಮಾಡ್ತಾವ. ಫಾರ್ ಎಕ್ಸಾಂಪಲ್ ABCD ಅಂತ ಹೇಳಿ 4 ಜನ ಫ್ರೆಂಡ್ಸ್ ಅದಾರ. ಈಗ ಎ ಅನ್ನುವಂತ ಯೂಸರ್ ಲಾಗಿನ್ ಆದಂದ್ರ ನಾವು ಮ್ಯಾಪ್ ಈ ರೀತಿ ಮ್ಯಾನೇಜ್ ಮಾಡ್ತೀವಿ. ಬಿ ಅನ್ನುವಂತ ಯೂಸರ್ ಕಡೆಯಿಂದ 200 ರೂಪಾಯಿ ಎಗ್ ಬರ್ಬೇಕ. ಎ ಬಿಗ 100 ರುಪೀಸ್ ಕೊಡ್ಬೇಕ. ಸಿ ಅನ್ನುವಂತ ಯೂಸರ್ಗ ಏನ 500 ಕೊಡ್ಬೇಕ, ಗೆಟ್ ಬ್ಯಾಕ್ ಏನು ಇಲ್ಲ. ಡಿ ಅನ್ನುವಂತ ಯೂಸರ್ ಕಡೆಯಿಂದ ಏನು ಯೂಸರ್ 1000 ರುಪೀಸ್ ತಗೋಬೇಕ. ಈ ರೀತಿ ನಾವ ಲಾಗ್ಡ್ ಇನ್ ಯೂಸರ್ಗೆ ಎಷ್ಟು ಜನ ಫ್ರೆಂಡ್ಸ್ ಅದಾರಲ್ಲ ಅವ್ರದ್ದು ಯೂಸರ್ ವರ್ಸಸ್ ಬ್ಯಾಲೆನ್ಸ್ ಅಂತ ಹೇಳಿ ನಾವ ಒಂದು ಮ್ಯಾಪ್ ಮೇಂಟೈನ್ ಮಾಡ್ತೀವಿ. ಅದ್ರ ಜೊತೆ ನಾವ ಸಮ್ರಿ ಸಲುವಾಗಿ ಟೋಟಲ್ ಪೇಮೆಂಟ್ ಎಷ್ಟು ಮಾಡ್ಯಾನ, ಟೋಟಲ್ ಎಷ್ಟೈತಿ, ಟೋಟಲ್ ನಾವ್ ಎಷ್ಟು ಕೊಡ್ಬೇಕ ಲಾಗ್ಡ್ ಇನ್ ಯೂಸರ್, ಟೋಟಲ್ ಗೆಟ್ ಬ್ಯಾಕ್ ಎಷ್ಟ್ ಆಗ್ಬೇಕು ಅನ್ನುವಂಥದ್ದು ಫೀಲ್ಡ್ಸ್ ನಾವು ಕ್ಯಾಪ್ಚರ್ ಮಾಡಿವ. ಇದೇನೈತ್ಲ ಇದು ಮ್ಯಾಪ್ ಅಥವಾ ಇದು ಬ್ಯಾಲೆನ್ಸ್ ಶೀಟ್ ಎವ್ರಿ ಯೂಸರ್ಗೆ ಡಿಫ್ರೆಂಟ್ ಇರ್ತೈತಿ. ಈಗ ಸಪೋಸ್ ಬಿಗ್ ಏನೈತಿ, 100 ಐತಿ, ಗೆಟ್ ಬ್ಯಾಕ್ 200 ಐತಿ. ಅದ ಬಿ ಲಾಗಿನ್ ಆದಂದ್ರೆ ಇವ್ ಎರಡು ಫೀಲ್ಡ್ ಉಲ್ಟಾ ಆಗ್ತಾವ. ಎಷ್ಟೈತಿ 200, ಗೆಟ್ ಬ್ಯಾಕ್ 100, ಈ ರೀತಿ ಬ್ಯಾಲೆನ್ಸ್ ದಾಗ ಅಮೌಂಟ್ ಗೆಟ್ ಬ್ಯಾಕ್ ಅಂತೇಳಿ. ನಮ್ದು ಲಾಸ್ಟ್ ಆಬ್ಜೆಕ್ಟ್ ಯಾವ್ದಂತಂದ್ರ ಬ್ಯಾಲೆನ್ಸ್ ಶೀಟ್ ಕಂಟ್ರೋಲರ್. ಬ್ಯಾಲೆನ್ಸ್ ಶೀಟ್ ಕಂಟ್ರೋಲರ್ ಯೂಸ್ ಮಾಡ್ಕೊಂಡ ಯಾರ ಎಕ್ಸ್ಪೆನ್ಸ್ ಕ್ರಿಯೇಟ್ ಮಾಡ್ಯಾರ, ಆಮೇಲೆ ಆ ಎಕ್ಸ್ಪೆನ್ಸ್ ಎಷ್ಟು ಮಂದಿ ನಡವರ್ಕ ಡಿವೈಡ್ ಆಗ್ಬೇಕು ಅನ್ನೋದು ಸ್ಪ್ಲಿಟ್ ದಾಗ ಏನ್ ಕೊಟ್ಟಿರ್ತೀವಲ್ಲ, ಎಕ್ಸ್ಪೆನ್ಸ್ ಕ್ರಿಯೇಟ್ ಆದ್ಮೇಲೆ ಅವ್ರದ್ದು ಎಲ್ಲಾರ್ದು ನಾವ ಬ್ಯಾಲೆನ್ಸ್ ಶೀಟ್ ನ ಅಪ್ಡೇಟ್ ಮಾಡ್ಬೇಕ. ಆ ಕೆಲಸ ಬ್ಯಾಲೆನ್ಸ್ ಶೀಟ್ ಕಂಟ್ರೋಲರ್ ಮಾಡ್ತೈತಿ.
ಇದ್ರೊಳಗೆ ಬೇಸಿಕಲಿ ಅಪ್ಡೇಟ್ ಯೂಸರ್ಸ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ ಒಂದು ಮೆಥಡ್ ಐತಿ. ಅದು ಬೇಸಿಕಲಿ ಎಕ್ಸ್ಪೆನ್ಸ್ ಯಾರು ಕ್ರಿಯೇಟ್ ಮಾಡ್ಯಾರ, ಸ್ಪಿಟ್ದಾಗ ಎಷ್ಟು ಜನ ಯೂಸರ್ಸ್ ಇದಾರ ಎಲ್ಲಾನು ಇಟ್ರೇಟ್ ಮಾಡಿ ಒಬ್ಬೊಬ್ಬರದ್ದು ಬ್ಯಾಲೆನ್ಸ್ ಶೀಟ್ ಅಪ್ಡೇಟ್ ಮಾಡ್ಕೊಂಡು ಬರ್ಬೇಕು. ಈ ಮ್ಯಾಪ್ ಅಪ್ಡೇಟ್ ಮಾಡ್ತೀವಿ ಬೇಸಿಕಲಿ. ನಮ್ದು ಫೈನಲ್ ಯು ಎಮ್ ಎಲ್ ಡಯಾಗ್ರಾಮ್ ಈ ರೀತಿ ಕಾಣ್ತೈತಿ. ನಮ್ದು ಕೋರ್ ಆಬ್ಜೆಕ್ಟ್ ಎಕ್ಸ್ಪೆನ್ಸ್ದಾಗ ಎಕ್ಸ್ಪೆನ್ಸ್ ಸ್ಪ್ಲಿಟ್ ಟೈಪ್ ಐತಿ. ಎಕ್ಸ್ಪೆನ್ಸ್ ಸ್ಪ್ಲಿಟ್ ಟೈಪ್ ಎನುಮರೇಷನ್, ಇದ್ರದ್ದು ವ್ಯಾಲ್ಯೂಸ್ ಈಕ್ವಲ್ ಅನ್ಈಕ್ವಲ್ ಪರ್ಸೆಂಟೇಜ್. ಎಕ್ಸ್ಪೆನ್ಸ್ದಾಗ ಎಕ್ಸ್ಪೆನ್ಸ್ ಅಮೌಂಟ್ ಇರ್ತೈತಿ. ಆ ಅಮೌಂಟ್ ನ ಒಬ್ಬ ಯೂಸರ್ ಪೇ ಮಾಡಿರ್ತಾನ, ಅದಕ್ಕೆ ಎಕ್ಸ್ಪೆನ್ಸ್ ಹ್ಯಾಸ್ ಅ ಯೂಸರ್. ಎಕ್ಸ್ಪೆನ್ಸ್ದಾಗ ಬೇಸಿಕಲಿ ಅರೇ ಲಿಸ್ಟ್ ಆಫ್ ಸ್ಪ್ಲಿಟ್ಸ್ ಇರ್ತಾವ, ಅಂದ್ರೆ ಅದು ಎಷ್ಟು ಮಂದಿ ನಡುವರ್ಕ್ ಶೇರ್ ಆಗ್ಬೇಕು ಅನ್ನೋದು ಮೆನ್ಷನ್ ಮಾಡ್ತೀವಿ. ಅದಕ್ಕೆ ಎಕ್ಸ್ಪೆನ್ಸ್ ಹ್ಯಾಸ್ ಎ ಸ್ಪ್ಲಿಟ್. ಈ ಸ್ಪ್ಲಿಟ್ ದಾಗ ಏನಿರ್ತೈತಿ ಅಂದ್ರ ಯೂಸರ್ ಆಮೇಲೆ ಅಮೌಂಟ್ ಓ ಅಂತ ಹೇಳಿ ಎರಡು ಫೀಲ್ಡ್ ಇರ್ತಾವ, ಅದಕ್ಕೆ ಸ್ಪ್ಲಿಟ್ ಹ್ಯಾಸ್ ಅ ಯೂಸರ್. ಈ ಎಕ್ಸ್ಪೆನ್ಸ್ ನ ಮ್ಯಾನೇಜ್ ಮಾಡಾಕ ನಾವು ಎಕ್ಸ್ಪೆನ್ಸ್ ಕಂಟ್ರೋಲರ್ ಅಂತ ಹೇಳಿ ಒಂದು ಕ್ಲಾಸ್ ಬರ್ಕೊಂತೀವಿ. ಈ ಎಕ್ಸ್ಪೆನ್ಸ್ ಕಂಟ್ರೋಲರ್ ಅದಕ್ಕೆ ಎಕ್ಸ್ಪೆನ್ಸ್ ಕಂಟ್ರೋಲರ್ ಹ್ಯಾಸ್ ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಕಂಟ್ರೋಲರ್ದಾಗ ಸ್ಪ್ಲಿಟ್ ಫ್ಯಾಕ್ಟರಿ ಐತಿ. ಸೊ ಈ ಸ್ಪ್ಲಿಟ್ ಫ್ಯಾಕ್ಟರಿಯಿಂದ ನಾವು ಏನ್ ಮಾಡ್ತೀವಿ ಅಂತಂದ್ರ ಕಾಂಕ್ರೀಟ್ ಆಬ್ಜೆಕ್ಟ್ ತಗೋತೀವಿ ನಾವು ಬೇಸ್ಡ್ ಆನ್ ದ ಸ್ಪ್ಲಿಟ್ ಟೈಪ್. ಅದ್ರ ಮ್ಯಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಕಾಂಕ್ರೀಟ್ ಆಬ್ಜೆಕ್ಟ್ ಆಫ್ ಎಕ್ಸ್ಪೆನ್ಸ್ ಸ್ಪ್ಲಿಟ್ ಸಿಗ್ತೈತಿ ನಮಗ. ಇನ್ ಕೇಸ್ ಎಕ್ಸ್ಪೆನ್ಸ್ ಸ್ಪ್ಲಿಟ್ ಟೈಪ್ ಈಕ್ವಲ್ ಇತ್ತಂದ್ರೆ ಈಕ್ವಲ್ ಸ್ಪ್ಲಿಟ್ ಆಬ್ಜೆಕ್ಟ್ ಸಿಗ್ತೈತಿ. ಇನ್ ಕೇಸ್ ಸ್ಪ್ಲಿಟ್ ಟೈಪ್ ಅನ್ಈಕ್ವಲ್ ಇತ್ತಂದ್ರ ಅನ್ಈಕ್ವಲ್ ಸ್ಪ್ಲಿಟ್ ಆಬ್ಜೆಕ್ಟ್ ಸಿಗ್ತೈತಿ. ಸೊ ನಮಗ್ ಒಂದ್ಸಲ ಕಾಂಕ್ರೀಟ್ ಆಬ್ಜೆಕ್ಟ್ ಸಿಕ್ತಂದ್ರ ಅದ್ರದ್ದು ನಾವ ವ್ಯಾಲಿಡೇಟ್ ರಿಕ್ವೆಸ್ಟ್ ಕಳಿಸ್ತೀವಿ. ಸೊ ವ್ಯಾಲಿಡೇಟ್ ರಿಕ್ವೆಸ್ಟ್ ಆಯ್ತ, ಅದಾದ್ಮೇಲೆ ನಾವ ಎಕ್ಸ್ಪೆನ್ಸ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕೆಲಸ ಏನ್ ಮಾಡ್ಬೇಕು, ನಾವ ಎಕ್ಸ್ಪೆನ್ಸ್ ಆಬ್ಜೆಕ್ಟ್ ಕ್ರಿಯೇಟ್ ಆದ ತಕ್ಷಣ ಯಾರು ಎಕ್ಸ್ಪೆನ್ಸ್ ಕ್ರಿಯೇಟ್ ಮಾಡ್ಯಾರ, ಆಮೇಲೆ ಸ್ಪಿಟ್ದಾಗ ಎಷ್ಟು ಜನ ಯೂಸರ್ ಅದಾರಲ್ಲ ಅವ್ರದ್ದು ಎಲ್ಲಾರ್ದು ಬ್ಯಾಲೆನ್ಸ್ ಶೀಟ್ ಅಪ್ಡೇಟ್ ಮಾಡ್ಬೇಕು. ಅದ್ರ ಸಲುವಾಗಿ ಎಕ್ಸ್ಪೆನ್ಸ್ ಕಂಟ್ರೋಲರ್ ನಮಗ ಬ್ಯಾಲೆನ್ಸ್ ಶೀಟ್ ಕಂಟ್ರೋಲರ್ ಅಂತ ಹೇಳಿ ಫೀಲ್ಡ್ ಐತಿ. ಓಕೆ, ಅದಕ್ಕೆ ಬ್ಯಾಲೆನ್ಸ್ ಶೀಟ್ ಕಂಟ್ರೋಲರ್. ಈ ಬ್ಯಾಲೆನ್ಸ್ ಶೀಟ್ ಕಂಟ್ರೋಲರ್ ಏನ್ ಮಾಡ್ತೈತಿ ಅಂತಂದ್ರ ಬ್ಯಾಲೆನ್ಸ್ ಶೀಟ್ ನ ಅಪ್ಡೇಟ್ ಮಾಡ್ತೈತಿ. ಈ ಬ್ಯಾಲೆನ್ಸ್ ಶೀಟ್ ಎಲ್ಲಿ ಎದುರೋಗಿರ್ತೈತಿ, ಯೂಸರ್ ಇರ್ತೈತಿ. ಎವ್ರಿ ಯೂಸರ್ ಒಂದು ಬ್ಯಾಲೆನ್ಸ್ ಶೀಟ್ ಇರ್ತೈತಿ, 1-to-1 ರಿಲೇಶನ್ಶಿಪ್ ಇದೆ. ಈ ಬ್ಯಾಲೆನ್ಸ್ ಶೀಟ್ ಇಸ್ ನಥಿಂಗ್ ಬಟ್ ಏನ್ ಯೂಸರ್ ವರ್ಸಸ್ ಬ್ಯಾಲೆನ್ಸ್ ಮ್ಯಾಪ್. ಓಕೆ, ಅದಕ್ಕೆ ಬ್ಯಾಲೆನ್ಸ್ ಶೀಟ್ ಹ್ಯಾಸ್ ಅ ಬ್ಯಾಲೆನ್ಸ್. ಈ ಯೂಸರ್ ನ ಮ್ಯಾನೇಜ್ ಮಾಡಕ್ ಅಂತಂದ್ರೆ ಯೂಸರ್ ಮ್ಯಾಗ ಯಾವ್ದಾರೆ ಆಪರೇಷನ್ ಕ್ರೂಡ್ ಆಪರೇಷನ್ ಪರ್ಫಾರ್ಮ್ ಮಾಡ್ಕೊಳಕ್ ನಾವು ಯೂಸರ್ ಕಂಟ್ರೋಲರ್ ಕ್ಲಾಸ್ ಬರ್ಕೊಂತೀವಿ. ಅದಕ್ಕೆ ಯೂಸರ್ ಕಂಟ್ರೋಲರ್ ಹ್ಯಾಸ್ ಅ ಯೂಸರ್. ನೆಕ್ಸ್ಟ್ ಒಂದು ಕ್ಲಾಸ್ ಯಾವ್ದಂದ್ರ ಗ್ರೂಪ್ ದಾಗ ಎನ್ ನಂಬರ್ ಆಫ್ ಯೂಸರ್ಸ್ ಇರ್ತಾರ, ಅದಕ್ಕೆ ಗ್ರೂಪ್ ಹ್ಯಾಸ್ ಅ ಯೂಸರ್. 1-to-many ರಿಲೇಶನ್ಶಿಪ್. ಗ್ರೂಪ್ ದಾಗ ನಾವು ಎನ್ ನಂಬರ್ ಆಫ್ ಎಕ್ಸ್ಪೆನ್ಸಸ್ ನ ಕ್ರಿಯೇಟ್ ಮಾಡಬಹುದು, ಅದಕ್ಕೆ ಗ್ರೂಪ್ ಹ್ಯಾಸ್ ಅ ಎಕ್ಸ್ಪೆನ್ಸಸ್. ಗ್ರೂಪ್ ದಾಗ ನಾವು ಎಕ್ಸ್ಪೆನ್ಸಸ್ ನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಗ್ರೂಪ್ ದಾಗ ನಮ್ಗೆ ಎಕ್ಸ್ಪೆನ್ಸ್ ಕಂಟ್ರೋಲರ್ ಇರ್ಬೇಕು, ಅದಕ್ಕೆ ಗ್ರೂಪ್ ಹ್ಯಾಸ್ ಎ ಎಕ್ಸ್ಪೆನ್ಸ್ ಕಂಟ್ರೋಲರ್. ಈ ಗ್ರೂಪ್ ನಾವ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕ, ಅಪ್ಡೇಟ್ ಮಾಡ್ಬೇಕ, ಡಿಲೀಟ್ ಮಾಡ್ಬೇಕ ಅನ್ನೋದು ನಾವು ಮ್ಯಾನೇಜ್ ಮಾಡಕ್ ಮತ್ತೊಂದು ಕ್ಲಾಸ್ ಬರ್ಕೊಂಡಿವ, ಅದ ಗ್ರೂಪ್ ಕಂಟ್ರೋಲರ್. ಅದಕ್ಕೆ ಗ್ರೂಪ್ ಕಂಟ್ರೋಲರ್ ಹ್ಯಾಸ್ ಅ ಗ್ರೂಪ್. ಸ್ಪಿಟ್ ವೈಸ್ ಅನ್ನೋದು ನಮ್ದು ಮೇನ್ ಕ್ಲಾಸ್. ಅಂದ್ರೆ ಇದ್ರ ಥ್ರೂ ನಮ್ದು ಎಲ್ಲಾ ಫ್ಲೋ ಸ್ಟಾರ್ಟ್ ಆಗ್ತಾವ. ಈ ಸ್ಪಿಟ್ ವೈಸ್ ದಾಗ ನಮ್ದ ಯೂಸರ್ ಕಂಟ್ರೋಲರ್ ಐತಿ, ಗ್ರೂಪ್ ಕಂಟ್ರೋಲರ್ ಐತಿ, ಮೇನ್ ಕ್ಲಾಸ್ ಇದ್ದಂಗಿದ. ಈ ಯೂಸರ್ ಕಂಟ್ರೋಲ್ ನಿಂದ ಎನ್ ನಂಬರ್ ಆಫ್ ಯೂಸರ್ಸ್ ನಾವು ಕ್ರಿಯೇಟ್ ಮಾಡ್ಕೋತೀವ, ಆಮೇಲೆ ಎನ್ ನಂಬರ್ ಆಫ್ ಗ್ರೂಪ್ ಕ್ರಿಯೇಟ್ ಮಾಡ್ಕೋತೀವ. ಕ್ರಿಯೇಟ್ ಮಾಡಿರುವಂತ ಯೂಸರ್ ನ ಗ್ರೂಪ್ ಗೆ ಆಡ್ ಮಾಡ್ತೀವ. ಆಮೇಲೆ ನಾವು ಎಕ್ಸ್ಪೆನ್ಸ್ ನ ಐದರ್ ಸ್ಪ್ಲಿಟ್ ವೈಸ್ ಆಪ್ ದಾಗರೆ ಅಥವಾ ವಿದಿನ್ ಗ್ರೂಪ್ ಪರೆ ನಾವೇನ್ ಮಾಡ್ತೀವ, ಕ್ರಿಯೇಟ್ ಮಾಡ್ಕೋತೀವ. ಇಷ್ಟ ಯು ಎಮ್ ಎಲ್ ಡಯಾಗ್ರಾಮ್ ಆಫ್ ಸ್ಪ್ಲಿಟ್ ವೈಸ್ ಆಪ್. ನಾವ ಈ ವಿಡಿಯೋದಾಗ ಲೋ ಲೆವೆಲ್ ಡಿಸೈನ್ ಆಫ್ ಸ್ಪ್ಲಿಟ್ ವೈಸ್ ಆಪ್ ನೋಡಿದೀವಿ. ನೆಕ್ಸ್ಟ್ ವಿಡಿಯೋದಾಗ ನಾವು ಇದ್ರದ ಕೋಡ್ ವಾಕ್ತುರ್ ನೋಡೋಣ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗೈತಿ, ಹೊಸಾದ್ ಏನಾರ ತಿಳ್ಕೊಳಕತ್ತೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.